ಕಲರ್ಸ್ ಕನ್ನಡದಲ್ಲಿ ಪ್ರಸಾರವಾಗುತ್ತಿರುವ ಭಾಗ್ಯಲಕ್ಷ್ಮಿ ಧಾರಾವಾಹಿಯಲ್ಲಿ ಸದ್ಯ ಭಾಗ್ಯಮಗಳ ತನ್ವಿ ಬರ್ತ್ಡೇ ಎಪಿಸೋಡ್ ಭರ್ಜರಿಯಾಗಿ ಮೂಡಿ ಬರ್ತಾ ಇದೆ. ರೆಸಾರ್ಟ್ನಲ್ಲಿ ತಂದೆ ತಾಂಡವ್ ಹಾಗೂ ಶ್ರೇಷ್ಠ ಜೊತೆ ತನ್ವಿ ಅದ್ಧೂರಿಯಾಗಿ ಹುಟ್ಟುಹಬ್ಬ ಸೆಲೆಬ್ರೇಟ್ ಮಾಡಿದ್ದಾಳೆ. ಕೆಲಸ ಕಳೆದುಕೊಂಡಿರುವ ಭಾಗ್ಯ ಬೇರೆ ದಾರಿ ಇಲ್ಲದೆ ಜೋಕರ್ ವೇಷ ತೊಟ್ಟು ನೃತ್ಯ ಮಾಡಿದ್ದಾಳೆ. ಅದು ಕೂಡ ತನ್ನ ಮಗಳ ಬರ್ತ್ಡೇ ಸೆಲೆಬ್ರೇಷನ್ ಪಾರ್ಟಿಗೆ. ಇದೆಲ್ಲ ಭಾಗ್ಯ ಮಾಡುತ್ತಿರುವುದು ತನ್ವಿಗೋಸ್ಕರನೇ. ಆದ್ರೆ ತನ್ವಿ ಇದಕ್ಕೆಲ್ಲ ಬೆಲೆ ಕೊಡ್ತಾಳೆ ಎಂಬುದು ನೋಡ್ಬೇಕಿದೆ. ಹುಟ್ಟುಹಬ್ಬ ಭರ್ಜರಿ ಆಚರಿಸಿದ್ದಕ್ಕೆ ತಾಂಡವ್ಗೆ ತನ್ವಿ ಥ್ಯಾಂಕ್ಸ್ ಪಪ್ಪ ಎಂದು ಹೇಳಿದ್ದಾಳೆ. ಅದಕ್ಕೆ ತಾಂಡವ್, ಅಪ್ಪನಾಗಿ ಇದು ನನ್ನ ಕರ್ತವ್ಯ, ಮಗಳಿಗಾಗಿ ಇಷ್ಟು ಮಾಡದಿದ್ರೆ ಹೇಗೆ ಎಂದು ಹೇಳ್ತಾನೆ. ನಿನ್ನ ಜೊತೆ ಪಪ್ಪ ಯಾವತ್ತೂ ಇರ್ತಾನೆ ಎಂದು ಹೇಳಿ ಮಗಳನ್ನ ಖುಷಿ ಪಡಿಸಿದ್ದಾನೆ. ತನ್ವಿಗೆ ಅಪ್ಪನ ಮಾತು ಕೇಳಿ ಖುಷಿ ಆಗುತ್ತೆ. ಅತ್ತ ಭಾಗ್ಯ ರೆಸಾರ್ಟ್ ನಲ್ಲಿ ಜೋಕರ್ ವೇಷ ತೊಟ್ಟಿದ್ದಕ್ಕೆ ಸಿಕ್ಕ ಹಣ ಪಡೆದುಕೊಂಡು ಮಗಳಿಗೆ ಬರ್ತ್ಡೇ ಗಿಫ್ಟ್ ಕೊಡಿಸಲು ಮೊಬೈಲ್ ಶಾಪ್ಗೆ ಹೋಗ್ತಾಳೆ. ಆದ್ರೆ ಈ ಹಣಕ್ಕಾಗಿ ಭಾಗ್ಯ ಪಟ್ಟ ಕಷ್ಟ ಅಷ್ಟಿಷ್ಟಲ್ಲ. ಭಾಗ್ಯ ಮ್ಯಾನೇಜರ್ ಬಳಿ ವೇತನದ ಜೊತೆಗೆ ಸ್ವಲ್ಪ ಅಡ್ವಾನ್ಸ್ ಎಂದು ಹೆಚ್ಚುವರಿ ಹಣ ಪಡೆದಿದ್ದಾಳೆ. ಅದಕ್ಕೆ ಅವಳ ಮ್ಯಾನೇಜರ್, ನಾನು ಹಾಗೆಲ್ಲ ಸುಲಭದಲ್ಲಿ ಯಾರನ್ನು ನಂಬಲ್ಲ ಎಂದು ಅವಳ ಆಧಾರ್ ಕಾರ್ಡ್ ಪಡೆದುಕೊಂಡಿದ್ದಾರೆ. ನಂತರ ಹಣ ನೀಡಿದ್ದಾನೆ. ಅದನ್ನು ತೆಗೆದುಕೊಂಡು ಹೊರಟ ಭಾಗ್ಯ ಸೀದಾ ಮೊಬೈಲ್ ಶಾಪ್ಗೆ ಹೋಗಿದ್ದಾಳೆ. ಅಲ್ಲಿ ಚೆನ್ನಾಗಿರುವ ಮೊಬೈಲ್ ಒಂದನ್ನ ಖರೀದಿಸಿದ್ದಾಳೆ. ಆದ್ರೆ ಅದಕ್ಕೆ 1,000ಕ್ಕೆ ಹೆಚ್ಚಿಗೆ ಆದ್ರೂ ಸರಿ ಎಂದು ಅದನ್ನೇ ತೆಗೆದುಕೊಂಡಿದ್ದಾಳೆ. ಭಾಗ್ಯ ಮನೆಯಲ್ಲಿ ಎಲ್ಲರೂ ಸೇರಿಕೊಂಡು ತನ್ವಿ ಹುಟ್ಟುಹಬ್ಬ ಆಚರಿಸಲು ಸಿದ್ಧತೆ ನಡೆಸಿದ್ದಾರೆ. ಪೂಜಾ ಮತ್ತು ಸುಂದರಿ ಮನೆಯನ್ನ ಸಿಂಗರಿಸುತ್ತಿದ್ದಾಳೆ. ಆದ್ರೆ ತನ್ವಿ ಎಷ್ಟು ಹೊತ್ತಾದ್ರೂ ಮನೆಗೆ ಬರುವುದಿಲ್ಲ. ಭಾಗ್ಯ ಕಾದು ಕಾದು ಸುಸ್ತಾಗ್ತಾಳೆ. ಭಾಗ್ಯಳ ಮಗ ಗುಂಡ ಅಲ್ಲೇ ಸೋಫಾದಲ್ಲಿ ಮಲಗಿಬಿಡ್ತಾನೆ. ಧರ್ಮರಾಜ್ ಬಂದು, ಏನಿದು ತನ್ವಿ ಇನ್ನೂ ಮನೆಗೆ ಬಂದಿಲ್ವಾ ಎಂದು ಮನೆಯವರ ಬಳಿ ಕೇಳ್ತಾನೆ. ಅಷ್ಟೊತ್ತಿಗೆ ತನ್ವಿ ತಾಂಡವ್ ಶ್ರೇಷ್ಠ ಜೊತೆ ಕಾರಿನಲ್ಲಿ ಬರ್ತಾಳೆ. ಕಾರಿನಿಂದ ಇಳಿದ ಕೂಡಲೇ ತನ್ವಿ ಭಯ ಶುರುವಾಗುತ್ತೆ. ಅಪ್ಪ ತುಂಬಾ ಲೇಟ್ ಆಗಿದೆ, ಅಜ್ಜಿ ಬೈತಾರೆ, ಭಯ ಆಗ್ತಿದೆ ಎಂದು ಹೇಳ್ತಾಳೆ. ಇಷ್ಟಕ್ಕೆಲ್ಲ ತಲೆ ಕೆಡಿಸ್ಕೋಬೇಡ, ನಾನು ನಿನ್ ಜೊತೆ ಬಂದ್ರೆ ಅಜ್ಜಿ ಏನು ಹೇಳಲ್ಲ, ನಾನು ಅಜ್ಜಿ ಹತ್ರ ಹೇಳ್ತೀನಿ ಎಂದು ಹೇಳ್ತಾನೆ. ಆಗ ಶ್ರೇಷ್ಠ ಕೂಡ ಒಳಗೆ ಬರಲು ಮುಂದಾಗ್ತಾಳೆ. ಈ ಸಂದರ್ಭ ಶ್ರೇಷ್ಠಳನ್ನ ತಡೆದ ತಾಂಡವ್, ನೀನು ಬರ್ಬೇಡ, ಕಳೆದ ಸಲ ಇಲ್ಲಿ ಬಂದಾಗ ಆದ ಅವಾಂತರ ಸಾಕು ಎನ್ನುತ್ತಾನೆ. ಇದರಿಂದ ಕೋಪಗೊಂಡ ಶ್ರೇಷ್ಠ ಅವರು ತೆರಳಿದ ನಂತರ, ಮಗಳು ಸಿಕ್ಕಿದ್ಲು ಅಂತ ನನ್ನೇ ಇಗ್ನೋರ್ ಮಾಡ್ತಾ ಇದ್ದೀಯಾ? ಆಗ್ಲಿಂದ ನೋಡ್ತಾ ಇದ್ದೇನೆ, ನನ್ನ ಅವಾಯ್ಡ್ ಮಾಡ್ತಾ ಇದ್ದೀಯಾ? ಒಮ್ಮೆ ನನ್ನ ಮದುವೆ ಆಗು, ಆಮೇಲೆ ನಿನ್ನಿಂದ ಈ ಮನೆಯವರನ್ನೆಲ್ಲ ದೂರ ಮಾಡ್ತೇನೆ ಎಂದು ಅನ್ಕೊಳ್ತಾಳೆ. ಮನೆಯೊಳಗೆ ತಾಂಡವ್ ತನ್ವಿ ಕಂಡು ಎಲ್ಲರೂ ಖುಷಿ ಆಗ್ತಾರೆ. ಆದ್ರೆ ಧರ್ಮರಾಜ್ ಬಂದು, ನೀನ್ ಯಾಕೆ ಬಂದೆ? ಸಂಬಂಧ ಮುರ್ಕೊಂಡು ಹೋದವರು ಪದೇ ಪದೇ ಬರ್ಬಾರ್ದು ಇಲ್ಲಿಗೆ ಅಂತಾನೆ. ಅದಕ್ಕೆ ತಾಂಡವ್, ಮಗಳನ್ನ ಕರ್ಕೊಂಡು ಹೋದ್ಮೇಲೆ ವಾಪಸ್ ಕರ್ಕೊಂಡು ಬಂದು ಬಿಡೋದು ಜವಾಬ್ದಾರಿ ತಾನೆ. ಹಾಗೆ ಭಾಗ್ಯ ಮೇಡಮ್ ಏನೋ ನನ್ನ ಮಗಳ ಬರ್ತ್ಡೇನ ಗ್ರ್ಯಾಂಡ್ ಆಗಿ ಸೆಲೆಬ್ರೇಟ್ ಮಾಡ್ತಾರಂತೆ, ಅದನ್ನು ನೋಡ್ಕೊಂಡು ಹೋಗೋಣ ಅಂತ ಬಂದೆ ಎಂದು ಹೇಳ್ತಾನೆ. ಸದ್ಯ ಭಾಗ್ಯ ತನ್ವಿ ಬರ್ತ್ಡೇ ಸೆಲೆಬ್ರೇಷನ್ಗೆ ತಾಂಡವ್ ಇರ್ತಾನ? ಭಾಗ್ಯ ಕೊಡುವ ಸಣ್ಣ ಗಿಫ್ಟ್ ತನ್ವಿಗೆ ಇಷ್ಟವಾಗುತ್ತಾ ಎಂಬುದು ಮುಂದಿನ ಸಂಚಿಕೆಯಲ್ಲಿ ನೋಡ್ಬೇಕಿದೆ.